ಸೊ ಈಗ ಮನೆಗಳನ್ನೆಲ್ಲ ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಿದ್ದಾರೆ. ಯಾತಕ್ಕೋಸ್ಕರ? ಇದೇ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಕೊಲೆ ಆಗಿದೆಯೋ ಆ ಕುಟುಂಬದವರು ಈಗ ಯಾರ ಮೇಲೆ ಅನುಮಾನ ಇದೆಯೋ ಅವರ ಮನೆಗೆ ಹೋಗ್ಬಿಟ್ಟು ಅವರ ಮನೆಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಸೊ ಪ್ರಕರಣದಲ್ಲಿ ರಮೇಶ್ ಮತ್ತು ಹರೀಶ್ ಅವರ ಕೈವಾಡ ಇದೆ ಅನ್ನುವಂಥ ಶಂಕೆ ಹಿನ್ನೆಲೆಯಲ್ಲಿ ರಮೇಶ್ ಮತ್ತು ಹರೀಶ್ ಮನೆ ಮೇಲೆ ರವಿ ಸಂಬಂಧಿಕರು ದಾಳಿಯನ್ನ ಮಾಡಿ ಅವರ ಮನೆಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಮನೆಯ ಕಿಟಕಿ ಗಾಜು ವಸ್ತುಗಳನ್ನೆಲ್ಲ ಪುಡಿ ಪುಡಿ ಮಾಡಿ ಬಂದಿದ್ದಾರೆ. ಸೊ ಕಾರಣ ಇವರ ಮೇಲೆ ಅನುಮಾನ ಇದೆ, ಇವರೇ ಕೊಲೆ ಮಾಡಿಸಿರಬಹುದು ಅಂತ ಹೇಳಿ. ಸೊ ಕೈವಾಡ ಇದೆ ರಮೇಶ್ ಮತ್ತು ಹರೀಶ್ ಅವ್ರದ್ದು ಅಂತೇಳಿ ಅವರ ಮನೆಗೆ ನುಗ್ಗಿ ಅವರ ಮನೆ ಕಿಟಕಿ ಗಾಜುಗಳನ್ನೆಲ್ಲ ಪುಡಿ ಪುಡಿ ಮಾಡಿ ವಸ್ತುಗಳನ್ನೆಲ್ಲ ಪುಡಿ ಪುಡಿ ಮಾಡಿ ಬಂದಿದ್ದಾರೆ. ಈಗ ಆನೇಕಲ್ ಪುರಸಭೆ ಸದಸ್ಯನ ಬರ್ಬರ ಕೊಲೆ ಹಿನ್ನೆಲೆ ಈಗ ಹನುಮನದ ಮೇಲೆ ರಮೇಶ್ ಎಂಬುವರ ಮನೆ ಮೇಲೆ ಈಗ ಬೆಳಗ್ಗೆ ಬಂದು ಒಂದಷ್ಟು ದುಷ್ಕರ್ಮಿಗಳು ಮನೆಗೆ ಕಲ್ಲು ತೂರಿ ಸಂಪೂರ್ಣವಾಗಿ ಒಂದು ಜಖಮ್ ಮಾಡಿರೋದು. ಅವ್ರು ನೇರವಾಗಿ ಮನೆಯವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ಈಗ ಏನಾಯ್ತು? ಎಷ್ಟೊತ್ತಿಗೆ ಇಲ್ಲಿ ಬಂದು ಗಲಾಟೆ ಮಾಡಿದ್ರು? 8 ಗಂಟೆಯಲ್ಲಿ ಸರ್. ನಾವು ಮನೆ ಒಳಗಡೆ ಇದ್ರಿ, ನಮ್ಮ ಮನೆಯವ್ರು ಇರಲಿಲ್ಲ, ಮಕ್ಕಳು ನಾನು ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೆ. ಅವರೇ ಬಂದರು, ಬೈಕೊಂಡಿದ್ರು. ಸರಿ ಬಿಡು, ಅವ್ರ ಮನೇಲಿ ಆ ಥರ ಆಗಿದೆ, ಬೈಕೊಂಡ್ಲಿ ನಮ್ಗೆ ಯಾಕಂತ ಇದ್ದೆ. ಅವ್ರ ಮನೆ ಹತ್ರ ಬಂದರು, ಎಲ್ಲ ಹೊಡೆದು ಬಾಗಿಲೆಲ್ಲ ಹೊಡೆದು ನಾವೇ ಮಾಡಿದ್ದೀವಿ ಅಂತ ಆ ಥರ ಎಲ್ಲ ಹಿಂಸೆ ಕೊಟ್ಟು ಇವರು ನಮ್ಮ ಯಜಮಾನ್ರವ್ರ ಅತ್ತಿಗೆವ್ರು ಇವಾಗ ಬಂದರು. ನಾನು ನಮ್ಮ ಅತ್ತೆ ಮನೇಲಿದ್ರಿ. ಅಂದ್ರೆ ಮಕ್ಕಳೆಲ್ಲ ಇದ್ರೆ ಎಷ್ಟು ಜನ ಬಂದಿದ್ರು? ಇಲ್ಲಿ 15 ಜನ ಇದ್ರು, ಆದ್ರೆ ಗಂಡಸ್ರೆ ಯಾರು ಇಲ್ಲ, ಎಲ್ಲ ಹೆಂಗಸ್ರೆ. ಅವರು ಸತ್ತೋಗಿದಾರಲ್ಲ ಸರ್, ಅವ್ರ ಅತ್ತಿಗೆ, ಅವ್ರ ದೊಡ್ಡಮ್ಮ ಮಕ್ಕಳು, ಮತ್ತೆ ಇಲ್ಲಿದ್ದಾರೆ ಅವರು ದೊಡ್ಡಮ್ಮ ಮಕ್ಕಳೇ, ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳೇ, ಹೆಣ್ಮಕ್ಳೇ, ಗಂಡಸ್ರೆ ಯಾರು ಇಲ್ಲ. ಅಂದ್ರೆ ರಮೇಶ್ ಅವ್ರಿಗೆ ಸ್ಮಶಾನದ ಯಾವ್ದೋ ಜಾಗ ನಮ್ದು ಅಂತೇಳಿ ಕೇಸ್ ನಡೀತಾ ಇತ್ತು. ಆ ಹಿನ್ನೆಲೆ ಇದಕ್ಕೂ ಗೊತ್ತಿಲ್ಲ ಸರ್, ನನ್ಗೆ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಅವರು ವಿಚಾರಣೆ ಮಾಡ್ಬೇಕಿತ್ತಲ್ಲ ಸರ್, ನಮ್ಮನೆ ಹತ್ರ ಬಂದ್ ಹಿಂಗ್ ಮಾಡೋ ಬದ್ಲು. ಅಂದ್ರೆ ಈಗ ರಾತ್ರಿ ಮರ್ಡರ್ ಆಗಿತ್ತು, ಅದಾದ ನಂತರ ಬೆಳಗ್ಗೆನೆ ಬಂದಿರೋದು? ರಾತ್ರಿ ನಾವು ರಾತ್ರಿ ಎಲ್ಲ ನಾವು ಇದ್ರಿ ಮನೆಯಲ್ಲೇನೆ, ಯಾರು ಏನು ಮಾತಾಡಿಲ್ಲ. ಬೆಳಗ್ಗೆ ಈ ತರ ಆಗಿರೋದು 7:30-8 ಗಂಟೆಯಲ್ಲಿ. ಈಗ ರಮೇಶ್ ಅವರು ಇಲ್ವಾ ಮನೇಲಿ? ಈಗ ಪೊಲೀಸವ್ರು ಕರ್ಕೊಂಡು, ಈ ಜಗಳ ಆದವಾಗ ಅವ್ರ ಮೇಲೆ ಇದ್ರು, ನಾವು ಕೆಳಗಡೆ ಇದ್ವಿ. ಅವರು ಪೊಲೀಸವ್ರು ಇವಾಗ ಕರ್ಕೊಂಡೋದ್ರು. ರಾತ್ರಿ ಎಲ್ಲ ಇದ್ರು ಮನೆಯಲ್ಲೇ. ಇಷ್ಟು ಅವ್ರ ಮನೆಯವರು ಮಾತಾಗಿರೋದು. ಒಟ್ಟಿನಲ್ಲಿ ಕೊಲೆ ಆಗಿರುವಂಥ ಒಂದು ಕಡೆ ಆದ್ರೆ, ಇನ್ನೊಂದು ಸ್ಮಶಾನದ ಗಲಾಟೆ ಅಂತೇಳಿ ಹನುಮನದ ಮೇಲೆ ಒಂದಷ್ಟು ಮಹಿಳೆಯರೇ ಬಂದು ಈ ಒಂದು ಕೃತ್ಯವನ್ನು ಮಾಡಿ ಪರಾರಿ ಆಗಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಆನೇಕಲ್, ಅಂಬರೀಶ್, ಪಬ್ಲಿಕ್ ಟಿವಿ. ಸಹೋದ್ಯೋಗಿ ಈಗ ಅಂಬರೀಶ್ ಸಂಪರ್ಕಕ್ಕೆ ಸಿಗ್ತಾರೆ. ಅಂಬರೀಶ್, ಈಗ ಕೊಲೆ ಆಗಿರುವಂಥವ್ರು ರವಿ ಅವರ ಕುಟುಂಬಸ್ಥರಿ ಹಲ್ಲೆ ಮಾಡಿದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಕೊಲೆ ಮಾಡಿದವ್ರು ಇನ್ನೂ ಸಿಕ್ಕಿಲ್ಲ. ಬಟ್ ಇವರಿಗೆ ಯಾಕೆ ಇವ್ರ ಮೇಲೆ ಅನುಮಾನ ಬಂತು? ಅಂಬರೀಶ್ ಧ್ವನಿ ಕೇಳಿಸ್ತಾ ಇದೆ. ಈ ಪ್ರಕರಣ ಒಂದು ದೊಡ್ಡ ಪುಡಿ ರೌಡಿಗಳ ಅಟ್ಟಹಾಸದಿಂದ ಈಗ ಈ ರಾತ್ರಿ ಒಂದು ಕೊಲೆ ಆಗಿರೋದು. ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಕಳೆದ ಶುಕ್ರವಾರ ಒಂದು ಪುಡಿ ಗ್ಯಾಂಗ್ ಒಂದು 2 ಬೈಕ್ಗಳಲ್ಲಿ 6 ಜನ ಇದೇ ಒಂದು ಆನೇಕಲ್ ಪಟ್ಟಣದ ಬಾದ್ರಿಪುರ ರಸ್ತೆಯಲ್ಲಿ ಪುಂಡಾಟವನ್ನು ಮೆರೆದಿದ್ರು. ಒಂದು 5 ಕಾರುಗಳನ್ನು ಜಖಮ್ ಮಾಡಿದ್ರು. ಆ ಸಂಬಂಧಪಟ್ಟಂಗೆ ಪೊಲೀಸರು ಒಂದು 5 ಜನ ಯುವಕರನ್ನ ಬಂಧನ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಪುರಸಭೆ ಸದಸ್ಯರಾದಂಥ ರವಿಯವರು ಹೋಗಿ ಇಬ್ಬರನ್ನ ಬಿಡಿಸ್ಕೊಂಡ್ಬಂದಿದ್ರು. ಆ ಹಿನ್ನೆಲೆಯಲ್ಲೇ ರಾತ್ರಿ ನನ್ನ ಹೊಡೆಯೋದಕ್ಕೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ ರವಿ ಅಂತೇಳಿ ಈತನ ಮೇಲೆ ಒಂದು ಮನೆಗೆ ನುಗ್ಗಿ ಬರ್ಬರ ಹತ್ಯೆ ಮಾಡಿರುವಂಥದ್ದು. ಹತ್ಯೆ ಮಾಡಿದ ನಂತರ ಈಗಾಗಲೇ ಆರೋಪಿಗಳು ಯಾರು ಅಂತ ಪೊಲೀಸರು ಸಹ ಪತ್ತೆ ಹಚ್ಚಿದ್ರೆ ಅವರ ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಆರೋಪಿಗಳಾದಂತಹ ಹರೀಶ್ ಇರ್ಬೋದು ಅಥವಾ ವಿನಯ್ ಮತ್ತು ಕಾರ್ತಿಕ ಅಲಿಯಾಸ್ JK ಅಂತೇಳಿ ಪೊಲೀಸರು ಈಗಾಗಲೇ 3 ಜನ ಒಂದು ಅಧಿಕೃತವಾಗಿ ಕನ್ಫರ್ಮ್ ಮಾಡಿರೋದು. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಕುಟುಂಬದವರು ಆಕ್ರೋಶ ಹೆಚ್ಚಾದ ಕಾರಣ ಮೃತಪಟ್ಟ ರವಿ ಮನೆ ಪಕ್ಕದಲ್ಲೇ ಇರುವಂತಹ ಹರೀಶನ ಮನೆಗೆ ನುಗ್ಗಿ ಮನೆಯಲ್ಲಿರುವಂತಹ ಸಂಪೂರ್ಣ ಎಲ್ಲ ವಸ್ತುಗಳನ್ನು ನಾಶ ಮಾಡಿರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಬಿಗಿ ಭದ್ರತೆಗೆ ಸುಮಾರು 15ಕ್ಕೂ ಹೆಚ್ಚು ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ. ಜೊತೆಗೆ ಅಡಿಷನಲ್ SP ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಂಡಿರೋದು. ನಾನು ದೃಶ್ಯಾವಳಿ ನೇರವಾಗಿ ತೋರಿಸ್ಬಿಡ್ತೀನಿ. ಈ ಒಂದು ಜಾಗದಲ್ಲಿ ಎಷ್ಟು ಜನ ಪೊಲೀಸ್ ಇದ್ದಾರೆ ಅಂತಂದ್ರೆ, ಸಂಪೂರ್ಣ ರಸ್ತೆ ತುಂಬ ಸಂಪೂರ್ಣ ಪೊಲೀಸರನ್ನ ಬಳಸ್ಕೊಂಡು ಈಗ ಭದ್ರತೆಯಿಂದ ಆ ಮೃತದೇಹದ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಅರುಣ್.